ಇವತ್ತು ಕನ್ನಡ ಚಿತ್ರರಂಗಕ್ಕೆ ಬಹಳ ನೋವಿನ ದಿವಸ. ಯಾಕೆಂದ್ರೆ ಅದ್ಭುತವಾದಂತ ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸದಲ್ಲಿಯೇ ಅವರು ಹೋಗಿದ್ದಾರೆ. ಇವರ ಅಂತ್ಯಕ್ರಿಯೆ ಕೂಡ ನಡೆಯಬೇಕಿದೆ. ಕನ್ನಡ ಚಿತ್ರರಂಗದ ಎಲ್ಲಾ ಕಲಾವಿದರು ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗಿದ್ದಾರೆ. ಜೊತೆಗೆ ರಾಜಕೀಯ ವ್ಯಕ್ತಿ, ಗಣ್ಯಾತಿ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದೆ. ಸುಮಾರು 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮನೋರಂಜನೆಯನ್ನ ನೀಡಿ ಸೇವೆಯನ್ನ ಸಲ್ಲಿಸಿದಂತ ಮಹಾನ್ ಕಲಾವಿದೆ. ಇವರನ್ನ ತುಂಬಾ ಜನ ಇಷ್ಟಪಡೋರು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಕೂಡ ಸಕ್ರಿಯವಾಗಿ ನಡೆಸಿದ್ರು. ಪುನೀತ್ ರಾಜ್ಕುಮಾರ್ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಇವರು ಅಂದ್ರೆ ಇಷ್ಟ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಸಿನಿಮಾದಲ್ಲಿ ಒಂದು ಸ್ವಲ್ಪ ತುಣುಕಲು ಕೂಡ ಕಾಣಿಸಿಕೊಂಡಿದ್ರು. ಪಂಚಭಾಷೆ ತಾರೆಯಲ್ಲಿ ಬಿ ಸರೋಜಾ ದೇವಿ ಅವರು ಕೂಡ ಅಪಾರವಾದಂತ ಚಿತ್ರರಂಗಕ್ಕೆ ಸೇವೆ ಕೊಡುಗೆ ಅವರದ್ದು ಕೂಡ ಅಪಾರವಾಗಿತ್ತು. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಿ ಒಂದು ಫೇಮಸ್ ಆಗಿದ್ರು ಬಿ ಸರೋಜಾ ದೇವಿ ಅವರು. ಬಟ್ ಇವತ್ತು ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. 2019 ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೊನೆಯದಾಗಿ ನಡೆಸಿದ್ರು ಅಷ್ಟೇನೆ, ನಟ ಸಾರ್ವಭೌಮ ಸಿನಿಮಾದಲ್ಲಿ. ಇವರಿಗೆ 2 ಮಕ್ಕಳು, ಅಪಾರವಾದಂತ ಬಂಧು ಮಿತ್ರರು, ಅಭಿಮಾನಿಗಳನ್ನ ಬಿಟ್ಟು ಹೋಗಿದ್ದಾರೆ. ಸೊ ಹೀಗಾಗಿ ಇವರ ಕುಟುಂಬಸ್ಥರು ಕೂಡ ಈಗ ಕಂಬನಿ ಮಿಡಿದಿದ್ದಾರೆ. ಡಿ ಬಾಸ್ ಅವರು ಅಂದ್ರೆ ಸರೋಜಾ ದೇವಿ ಅವರಿಗೆ ತುಂಬಾನೇ ಇಷ್ಟ. ಅವರ ಜೊತೆ ಕೂಡ ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ.